ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. 2 ವಾರಗಳಿಗೆ ಹೆಚ್ಚು ಕಾಲ ನಡೆದಂತ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅದ್ದೂರಿ ತೆರೆ ಬೀಳುತ್ತೆ. ಜುಲೈ 26ರಿಂದ ಆರಂಭ ಆದಂತ ಈ ಮಹಾ ಕ್ರೀಡಾಕೂಟ ತೆರೆ ಕಾಣೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಾಕಷ್ಟು ವಿವಾದಗಳ ನಡುವೆನೇ ಒಲಿಂಪಿಕ್ಸ್ನಲ್ಲಿ 10,000ಕ್ಕೂ ಹೆಚ್ಚು ಸ್ಪರ್ಧಿಗಳು ಪದಕಕ್ಕಾಗಿ ಸೆಣಸಾಟ ನಡೆಸಿದ್ದರು. ಇವತ್ತು ಮಧ್ಯರಾತ್ರಿ ಕ್ರೀಡಾಕೂಟ ತೆರೆ ಕಾಣುತ್ತೆ. ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚೀನಾ ಹೆಚ್ಚು ಚಿನ್ನದ ಪದಕವನ್ನು ಸದ್ಯದ ಮಟ್ಟಿಗೆ ಗೆದ್ದುಕೊಂಡಿದೆ. ಇನ್ನೂ ಕೆಲ ಆಟಗಳು ನಡೀತಾ ಇದೆ. ಅದರಂತೆ ನೋಡೋದಾದ್ರೆ 40 ಚಿನ್ನ, 27 ಬೆಳ್ಳಿ, 24 ಕಂಚಿನ ಪದಕಕ್ಕೆ ಚೀನಾ ಮುತ್ತಿಟ್ಟಿದೆ. ಅದೇ ಹೆಚ್ಚಿನ ಚಿನ್ನವನ್ನ ಚೀನಾ ಗೆದ್ದಿರೋದು. 1 ಚಿನ್ನ ಕಮ್ಮಿ ಈಗಿರುವಂತಹ ಸ್ಥಾನದಲ್ಲಿ ಅಮೆರಿಕ ಗೆದ್ದಿದೆ. ಸೊ 39 ಚಿನ್ನ ಗೆದ್ದಿದೆ. ಆ ಪೈಕಿ ಒಟ್ಟು ಎಲ್ಲ ಸೇರಿ 125 ಪದಕಗಳಿಗೆ ಅಮೆರಿಕ ಕೊಳ್ಳೊಡ್ಡಿದೆ. ಇನ್ನು ಜಪಾನ್ 20 ಚಿನ್ನ, 12 ಬೆಳ್ಳಿ, 13 ಕಂಚು ಗೆದ್ರೆ ಆಸ್ಟ್ರೇಲಿಯಾ 18 ಚಿನ್ನ, 19 ಬೆಳ್ಳಿ ಹಾಗೆ 16 ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಹಾಗೆ ಭಾರತ 1 ಬೆಳ್ಳಿ, 5 ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳಕುಪ್ಪೆಯಲ್ಲಿ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭತ್ತದ ನಾಟಿ ಮಾಡಿದ್ರು. ರೈತ ಲಕ್ಷ್ಮಣ ಅನ್ನೋರ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿರುವಂತಹ ಕುಮಾರಸ್ವಾಮಿ ಅವರಿಗೆ ರೈತರು ಸಾಥ್ ಕೊಟ್ಟರು. ಇದಕ್ಕೂ ಮುನ್ನ ಕುಮಾರಸ್ವಾಮಿ ಅವರಿಗೆ ಭತ್ತದ ತೆನೆ ಹಾಕಿ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಈ ವೇಳೆ ಮಾತನಾಡಿದ ಅವರು, ಸಿಎಂ ಆಗಿದ್ದಾಗ ಮೊದಲ ಬಾರಿಗೆ ನಾಟಿ ಮಾಡಿದ್ದೆ, ಈಗ ಕೇಂದ್ರದ ಮಂತ್ರಿಯಾಗಿದ್ದೀನಿ, ರೈತರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೆ ಈ ರೀತಿಯಾದಂಥದ್ದನ್ನ ಮಾಡಬೇಕಾಗಿದೆ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ರೈತರು ಹಾಗೆ ವಿಜ್ಞಾನಿಗಳೊಂದಿಗೆ ದೆಹಲಿಯಲ್ಲಿ ಸಂವಾದ ನಡೆಸಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಕಾರ್ಯಕ್ರಮದ ವೇಳೆ ಮಾತುಕತೆ ನಡೆಸಲಾಯಿತು. 109 ಹೆಚ್ಚು ಇಳುವರಿ ನೀಡುವಂತ ಹವಾಮಾನ ನಿರೋಧಕ ಮತ್ತು ಜೈವಿಕ ಬಲವರ್ಧಿತ ಬೆಳೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬಳಿಕ ಬೆಳೆಗಳ ಪರಿಶೀಲನೆ ಮಾಡಿದ್ದಾರೆ ಕೂಡ. ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ ಶರದ್ ಪವಾರ್ ಬಣದ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಟ್ವೀಟ್ ಮಾಡಿದ್ದಾರೆ. ನನ್ನ ಮೊಬೈಲ್ ವಾಟ್ಸ್ಆಪ್ ಅನ್ನ ಹ್ಯಾಕ್ ಮಾಡಲಾಗಿದೆ, ದಯವಿಟ್ಟು ಯಾರು ನನಗೆ ಕರೆ ಮಾಡಬೇಡಿ ಅಂತ, ಸಂದೇಶ ಕಳಿಸಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿರುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವರನ ಸ್ವಾಗತಕ್ಕೆ ಅತ್ತೆ 100 ಖಾದ್ಯವನ್ನ ಸಿದ್ಧಪಡಿಸಿರುವಂತಹದ್ದು ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ಒಂದು ಕುಟುಂಬದಲ್ಲಿ ನೆರವೇರಿತು. ಆಷಾಢ ಮಾಸದ ಅಂತ್ಯದ ನಂತರ ಅಳಿಯ ಮನೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಗೌರವಾರ್ಥವಾಗಿ ಅತ್ತೆ ಇಷ್ಟೊಂದು ಅಡುಗೆಯನ್ನ ಮಾಡಿದ್ದಾರೆ. ಅಳಿಯ ರವಿತೇಜನಿಗೆ ಮಾಡಿರುವಂತಹ ಖಾದ್ಯಗಳ ಸಂಖ್ಯೆಗೆ ಜನ ದಂಗಾಗಿ ಹೋಗಿದ್ದಾರೆ. ಔತಣ ಸಾಂಪ್ರದಾಯಿಕ ಆಂಧ್ರದ ಖಾದ್ಯಗಳಿಂದ ಹಿಡಿದು ಆಧುನಿಕ ವಿವಿಧ ಬಗೆಯ ಭಕ್ಷ್ಯಗಳನ್ನೂ ಒಳಗೊಂಡಿದ್ದು ವಿಶೇಷವಾಗಿತ್ತು.